ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೇನೆ. ಕಬಾಬ್ ಮಾಡಲು 1 ಕಪ್ ಸೋಯಾ ಚಂಕ್ ತಗೊಂಡಿದ್ದೇನೆ. ಇದಕ್ಕೆ ಬಿಸಿ ನೀರು ಹಾಕಿಟ್ಟು 15 ನಿಮಿಷ ಹಾಗೆಯೇ ಬಿಡಬೇಕು. ಬಿಸಿ ನೀರಿಗೆ ಉಪ್ಪು ಏನು ಹಾಕಬೇಕಾಗಿಲ್ಲ, ಬರೀ ಬಿಸಿ ನೀರು ಹಾಕಿದರೆ ಸಾಕು. ಇದನ್ನು ಬಿಸಿ ನೀರಿನಲ್ಲಿ ಹಾಕಿಟ್ಟು 15 ನಿಮಿಷ ಆಗಿದೆ. 15 ನಿಮಿಷದ ನಂತರ ನೋಡಿ ಸೋಯಾ ಚಂಕ್ ಸೈಜ್ ಎಲ್ಲ ದೊಡ್ಡದಾಗಿದೆ, ನೋಡಿ ಕಾಣ್ತಾ ಇದೆ. ಈಗ ಇದರಲ್ಲಿರುವ ನೀರನ್ನು ಒಮ್ಮೆ ಚೆಲ್ಲಿ ಆನಂತರ ಇನ್ನೊಮ್ಮೆ 3-4 ಸಲ ಬೇರೆ ನೀರು ಹಾಕಿದ್ದನ್ನು ಚೆನ್ನಾಗಿ ತೊಳೆದು ತರಬೇಕು. ನೋಡಿ, ಈಗ ಬೇರೆ ನೀರು ಹಾಕಿ 3-4 ಸಲ ಚೆನ್ನಾಗಿ ತೊಳೆದ ನಂತರ ಇದನ್ನು ಕೈಯಲ್ಲಿ ಸರಿಯಾಗಿ ಹಿಂಡಿ ಇದರಲ್ಲಿರುವ ನೀರನ್ನು ತೆಗಿಬೇಕು. ಮೊದಲಿಗೆ 3-4 ಸಲ ತೊಳೆದ ನಂತರವೇ ಇದರಲ್ಲಿರುವ ನೀರನ್ನು ಹಿಂಡಿ ತೆಗಿಬೇಕು. ನೋಡಿ, ಈ ರೀತಿ ಸರಿಯಾಗಿ ಒತ್ತಿ ಹಿಂಡಿ ತೆಗಿಬೇಕು. 3-4 ಸಲ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರವೇ ಇದನ್ನು ಈ ರೀತಿ ಸರಿಯಾಗಿ ಇದರಲ್ಲಿರುವ ನೀರನ್ನು ಹಿಂಡಿ ತೆಗೆಯಬೇಕು. ಇಲ್ಲದಿದ್ದರೆ ಈ ನೀರು ಸ್ವಲ್ಪ ಕಹಿಯಾಗಿರ್ತದೆ ಮತ್ತು ಸ್ವಲ್ಪ ಬೇರೆ ಸ್ಮೆಲ್ ಕೂಡ ಬರ್ತದೆ. ಹಾಗಾಗಿ 3-4 ಸಲ ಚೆನ್ನಾಗಿ ತೊಳೆದು ಆ ನಂತರವೇ ಇದನ್ನು ಈ ರೀತಿ ಹಿಂಡಿ ಇದರೊಳಗಿರುವ ನೀರನ್ನೆಲ್ಲ ಒತ್ತಿ ತೆಗೆಯಬೇಕು. ನೋಡಿ, ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಾನೊಂದು ಪಾತ್ರೆಗೆ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಚಮಚದಷ್ಟು ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕಿದ್ದೇನೆ. ಅರ್ಧ ಚಮಚದಷ್ಟು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. 1/4 ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕಿದ್ದೇನೆ. ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕಿದ್ದೇನೆ, ಧನಿಯಾ ಪುಡಿ. ಹಾಗೆಯೇ 2 ಚಿಟಿಕೆಯಷ್ಟು ಅಂದರೆ 1/4 ಚಮಚಗಿಂತಲೂ ತುಂಬ ಕಡಿಮೆ ಜೀರಿಗೆ ಪುಡಿ ಹಾಕಿದ್ದೇನೆ. 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಹಾಕಿದ್ದೇನೆ. 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆಯೇ 2 ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೇನೆ. 1/2 ಚಮಚದಷ್ಟು ಮೈದಾ ಹಿಟ್ಟು ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಖಾರ ಜಾಸ್ತಿ ಬೇಕಿದ್ದರೆ ನಮ್ಮ ಖಾರಕ್ಕೆ ತಕ್ಕಾಗಿ ಮೆಣಸಿನ ಪುಡಿ ಹಾಕಿಕೊಳ್ಬೋದು. ಮತ್ತು ಮಸಾಲ ಪುಡಿ ಹಾಕುವಾಗ ಸ್ವಲ್ಪನೇ ಹಾಕಿಕೊಳ್ಬೇಕು, ಜಾಸ್ತಿ ಮಸಾಲ ಆದರೆ ಒಳ್ಳೆಯದಾಗೋದಿಲ್ಲ. ಈ ಮಸಾಲೆ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಲಿಂಬೆಯ ರಸ ಸೇರಿಸ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಎಳ್ಳು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದೇ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸೋಯಾ ಚಂಕ್ ನಾವು ಎಷ್ಟೇ ಹಿಂಡಿದ್ರೂ ಅದರಲ್ಲಿ ಸ್ವಲ್ಪ ನೀರು ಇದ್ದೇ ಇರ್ತದೆ, ಅದರ ನೀರು ಇದಕ್ಕೆ ಸಾಕಾಗ್ತದೆ. ಈಗ ನೋಡಿ, ಇದನ್ನು ಸರಿಯಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸೋಯಾ ಚಂಕನ್ನು ಹಾಕಿಕೊಳ್ಬೇಕು. ಸೋಯಾ ಚಂಕ್ ಹಾಕಿದ ನಂತರ ಇದನ್ನು ಸರಿಯಾಗಿ ಕೈಯಲ್ಲಿ ಒತ್ತಿ ಮಿಕ್ಸ್ ಮಾಡಿಕೊಳ್ಬೇಕು. ಒತ್ತಿ ಮಿಕ್ಸ್ ಮಾಡಿದರೆ ಅದರಲ್ಲಿರುವ ನೀರು ಬಿಟ್ಟು ಕೊಡ್ತದೆ. ನೋಡಿ, ಇದಕ್ಕೆ ನಾವು ಸ್ವಲ್ಪವೂ ನೀರು ಹಾಕಲಿಲ್ಲ, ಆದರೆ ನೋಡಿ ಮಿಕ್ಸ್ ಮಾಡುವಾಗ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು ಅರ್ಧ ಗಂಟೆ ಹಾಗೆ ಬಿಡಬೇಕು, ಅಥವಾ ಟೈಮ್ ಇಲ್ಲದಿದ್ದರೆ 15 ನಿಮಿಷ ಆದರೂ ಅದನ್ನು ಹಾಗೆ ಇಟ್ಟು ನಂತರ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಮಾಡಲಿಕ್ಕೆ ಇಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ನೋಡಿ ಒಂದೊಂದೇ ಸೋಯಾ ಚಂಕನ್ನು ಇದಕ್ಕೆ ಈ ರೀತಿ ಎಣ್ಣೆಗೆ ಬಿಡಬೇಕು. ಮೊಸರು ಹಾಕಿ ಮಾಡಿದ ಕಾರಣ ಈ ಸೋಯಾ ಚಂಕ್ ಕಬಾಬು ತಿನ್ನಲಿಕ್ಕೆ ತುಂಬಾ ಸಾಫ್ಟ್ ಆಗಿರ್ತದೆ, ಖಡಕ್ಕೇನೂ ಆಗೋದಿಲ್ಲ. ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಮಗುಚಬಾರ್ದು, ಒಂದು 30 ಸೆಕೆಂಡ್ ಬಿಟ್ಟು ಆ ನಂತರ ಇದನ್ನು ಮಗುಚಿಕೊಳ್ಬೇಕು. ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಡಬೇಕು. ಜಾಸ್ತಿ ಗ್ಯಾಸ್ ಫಾಸ್ಟ್ ಇಟ್ಟು ಮಾಡಿದರೆ ಮೇಲೆ ಬೇಗನೆ ಕಪ್ಪಾಗಿ ಬಿಡ್ತದೆ, ಮಸಾಲ ಸರಿಯಾಗಿ ಫ್ರೈ ಆಗೋದಿಲ್ಲ. ಮತ್ತು ಈ ಕಬಾಬು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ, ಬೇಗನೆ ಫ್ರೈ ಆಗ್ತದೆ ಇದು, ಯಾಕೆಂದರೆ ಸೋಯಾ ಚಂಕ್ ಏನು ಜಾಸ್ತಿ ಬೇಯಬೇಕಾಗಿಲ್ಲ. ಈಗ ನೋಡಿ, ಇದು ಆಗಿದೆ. ಇದನ್ನು ತೆಗಿತಾ ಇದ್ದೇನೆ. ನೋಡುವಾಗಲೇ ಮೇಲೆ ನಮಗೆ ಕ್ರಿಸ್ಪಿಯಾಗಿ ಕಾಣ್ತಾ ಉಂಟು. ನೋಡಿ, ಈ ರೀತಿ ಸೋಯಾ ಚಂಕ್ ಕಬಾಬ್ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರ್ತದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಾನ್ ವೆಜ್ ಪ್ರಿಯರು ಒಂದೊಂದು ಸಲ ನಾನ್ ವೆಜ್ ತಿನ್ನದೇ ಇರುವಾಗ ಈ ರೀತಿ ಸೋಯಾ ಚಂಕ್ ಕಬಾಬ್ ಮಾಡಿ ತಿನ್ನಿ, ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.